ಬಿಗ್ ಬಾಸ್ ನಾವು ಈಗಾಗಲೇ ಫಿನಾಲೆಗೆಲ್ಲ ತುಂಬ ವೆಯ್ಟ್ ಮಾಡ್ತಾ ಇದ್ದೀರಿ. ಯಾರು ಗೆಲ್ಬೋದು ಅಂತ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀರಿ. ನಾನಿವತ್ತು ಈ ವಿಡಿಯೋದಲ್ಲಿ ಯಾರು ಟಾಪ್ 3 ಬರ್ತಾರೆ ಅಂತ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾನು ಇದನ್ನು ಯಾವ ರೀತಿ ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂದರೆ, ಆನ್ಲೈನ್ ಕ್ರೇಜು ಮತ್ತು ಆಫ್ಲೈನ್ ಕ್ರೇಜು ಎರಡೂ ಕನ್ಸಿಡರ್ ಮಾಡಿ ಯಾರು ಗೆಲ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನೀಗ ಏನು ಹೇಳ್ತಾ ಇದ್ದೀನಿ ಇದು ಸ್ವಲ್ಪ ವೇರಿ ಆಗ್ಬೋದು, ಆದರೆ ಟಾಪ್ 1 ಮಾತ್ರ ನಂಗೆ ಫುಲ್ ಕಾನ್ಫಿಡೆನ್ಸ್ ಇದೆ ಇವರೇ ವಿನ್ ಆಗ್ತಾರೆ ಅಂತ. ನಿಮಗೆ ಯಾರು ಟಾಪ್ 3 ಬರ್ತಾರೆ ಅನಿಸುತ್ತೋ ನೀವು ಕಮೆಂಟಲ್ಲಿ ತಿಳಿಸಿ, ಮತ್ತು ನಿಮ್ಗೆ ಯಾರು ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಆನ್ಲೈನು ಮತ್ತು ಆಫ್ಲೈನು ಕ್ರೇಜು ನೋಡಿರೋ ಪ್ರಕಾರ ನಾನು ಟಾಪ್ 3ದಲ್ಲಿ ಕಾವ್ಯ ಬರ್ಬೋದು ಅನಿಸುತ್ತೆ. ಯಾಕಂದರೆ ನಾನು ಯೂಟ್ಯೂಬು, ಫೇಸ್ಬುಕ್ಕು, ಸುಮಾರು ಸೋಷಲ್ ಮೀಡಿಯಾಸಲ್ಲಿ ಸಾಕಷ್ಟು ಪೋಲ್ಸ್ ನೋಡಿದ್ದೀನಿ, ವೋಟಿಂಗು. ಅದರಲ್ಲಿ ತುಂಬ ಕಡೆ ಕಾವ್ಯ ಅವ್ರಿಗೆ ವೋಟ್ಸ್ ಬಂದಿದೆ. ಆಫ್ಲೈನ್ ಅಂತ ತೊಗೊಂಡ್ರು ಅವ್ರಿಗೆ ಸುಮಾರು ಕ್ರೇಜ್ ಇದೆ. ಥರ್ಡ್ ಪೊಸಿಷನ್ನು ಚೇಂಜ್ ಆಗ್ಬೋದು, ಯಾಕಂದರೆ ಈಗ ನಾನು ಗಿಲ್ಲಿ ಪೋಲ್ ಅಂದರೆ ಗಿಲ್ಲಿ ಇಲ್ದಿರೋ ಪೋಲು ತೊಗೊಂಡ್ರೆ ಕಾವ್ಯಕ್ಕೆ ಜಾಸ್ತಿ ವೋಟ್ ಬರುತ್ತೆ. ಅದೇ ಪೋಲಲ್ಲಿ ಈಗ ಗಿಲ್ಲಿ ಹೆಸ್ರು ಏನಾದರೂ ಇದ್ದರೆ ಗಿಲ್ಲಿ ಕೋಟ್ ಆಗುತ್ತೆ, ಅದರಲ್ಲಿ ಕಾವ್ಯ ಕಮ್ಮಿ ಆಗುತ್ತೆ. ಇದನ್ನ ನೋಡಿದ್ರೆ ನಾವು ಅರ್ಥ ಮಾಡ್ಕೊಬೋದು ಗಿಲ್ಲಿ ಫ್ಯಾನ್ಸು ಗಿಲ್ಲಿ ಇಲ್ಲ ಅಂದರೆ ಎಲ್ಲ ಕಾವ್ಯ ವೋಟ್ ಮಾಡ್ತಾರೆ ಅಂತ. ಇದು ಫಿನಾಲೆ ಎಲ್ಲ ಇನ್ನು ಗಿಲ್ಲಿ ಇರ್ತಾರೆ, ಗಿಲ್ಲಿ ಕೋಟ್ ಮಾಡ್ತಾರಲ್ವ, ಅದಕ್ಕೆ ಇದು ಟಾಪ್ 3 ನನಗನ್ಸ್ದಂಗೆ ಚೇಂಜ್ ಆಗುತ್ತೆ. ನಿಮ್ಗಿದ್ರ ಬಗ್ಗೆ ಏನು ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಇನ್ನು ಟಾಪ್ 2 ಅಂತ ನೋಡೋಕ್ಕೋದ್ರೆ ಇವರು ತುಂಬ ಕ್ರೇಜಲ್ಲಿದ್ದಾರೆ. ಟಾಪ್ 1ಕ್ಕೆ ಇವರು ಕಾಂಪಿಟೇಟರ್ ಅಂತಲೇ ಹೇಳ್ಬೋದು, ಅಷ್ಟು ಕ್ರೇಜಲ್ಲಿದೆ. ಯೂಟ್ಯೂಬಲ್ಲಿ ಬಂದಿರೋ ವೋಟಿಂಗ್ ಎಲ್ಲ ನೋಡೋಕ್ಕೋದ್ರೆ ಈ ಟಾಪ್ 1ಗೆ ಒಂದು 60% ಇದ್ದರೆ ಇವ್ರಿಗೊಂದು 38% ಆದರೂ ಇವ್ರಿಗೆ ವೋಟರ್ಸ್ ಬಂದಿದೆ. ಆ ರೀತಿ ನೋಡೋಕ್ಕೋದ್ರೆ ಬರೀ ಯೂಟ್ಯೂಬ್ ಅಂತಲ್ಲ, ಫೇಸ್ಬುಕ್ಕು, ಈ ಫಿಲ್ಮಿ ಬಿಟ್ಸು, ಅವ್ರದ್ದು ವೆಬ್ಸೈಟು, ತುಂಬ ಕಡೆ ಎಲ್ಲ ನಾನು ಕನ್ಸಿಡರ್ ಮಾಡಿ ಹೇಳ್ತಾ ಇರೋದು. ಮತ್ತು ಆಫ್ಲೈನ್ ಕ್ರೇಜು ಮತ್ತು ಟ್ವಿಟ್ಟರ್ ಟ್ರೆಂಡ್ಸು ಮತ್ತು ಡಿಸ್ಕಷನ್ ನೋಡ್ತಾ ಇರ್ತೀರಲ್ವ, ಯಾರ್ಯಾರ ಬಗ್ಗೆ ಟ್ವೀಟ್ ಮಾಡ್ತಾರೆ ಅಂತ, ಇವನ್ನೆಲ್ಲ ಫುಲ್ಲು ಕನ್ಸಿಡರ್ ಮಾಡಿ ಆಫ್ಲೈನ್ ಕ್ರೇಜು ನಾನು ಮಾತಾಡ್ತಾ ಇರೋದು. ಆ ಡೇಟಾ ಕಲೆಕ್ಟ್ ಮಾಡಿದ್ದೀನಿ. ನನಗೆ ಟಾಪ್ 3 ಅನ್ನಿಸ್ತಾ ಇರೋದು ರಕ್ಷಿತಾ ಶೆಟ್ಟಿ. ಇವರು ಮಾತಾಡೋ ರೀತಿ ಮತ್ತು ಇವರು ಇನ್ನೋಸೆಂಟ್ ಥರ ಇವನ್ನೆಲ್ಲ ನೋಡಿ ಇವ್ರಿಗೆ ತುಂಬ ಫ್ಯಾನ್ಸ್ ಇದ್ದಾರೆ. ಫ್ಯಾಮಿಲಿ ಆಡಿಯನ್ಸ್ ಸಪೋರ್ಟ್ ಇವ್ರಿಗೆ ತುಂಬ ಜನ ಇದ್ದಾರೆ. ಅದು ಈ ಕೋಸ್ಟಲ್ ಏರಿಯಾ, ಈ ಮಂಗಳೂರು ಕಡೆ ಆ ಕಡೆ ಅಂತ ತೊಗೊಂಡ್ರೆ ವೋಟ್ ಎಲ್ಲ ಬರೋದು ಇವ್ರಿಗೆ ಅನಿಸ್ತಿರೋ ಪ್ರಕಾರ. ಇವರು ಟಾಪ್ 2 ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಟಾಪ್ 1 ನೋಡೋಕ್ಕೋದ್ರೆ ಇದು ಕ್ರೇಜ್ ಮಾತ್ರ ಅನ್ಮ್ಯಾಚಬಲ್ಲು. ಇದು ಈಗ ಆಫ್ಲೈನು ನಾವು ನೋಡಿದ್ರೂ ಈ ಕ್ರೇಜ್ ಹೇಗಿದೆ ಅಂತ ಎಲ್ರಿಗೂ ಗೊತ್ತು. ಈಗ ಮನೆಗಿರೋ ಕಂಟೆಸ್ಟೆಂಟ್ಸನ್ನೆಲ್ಲ ಒಂದು ಕಡೆ ಹಾಕಿದ್ರೆ, ಇವ್ರನ್ನ ಒಂದು ಕಡೆ ಹಾಕಿದ್ರೆ ಇವ್ರಿಗೆ ಒಂದು 70% ಆದರೂ ಬರುತ್ತೆ, ಅವ್ರಿಗೆಲ್ಲ ಒಂದು 30% ಬರುತ್ತೆ, ಅಷ್ಟು ಕ್ರೇಜ್ ಇದೆ. ಇನ್ನು ಆಫ್ಲೈನ್ ಕ್ರೇಜ್ ಅಂತ ನೋಡೋಕ್ಕೋದ್ರೂ ಇವ್ರಿಗೆ ಇರೋದು ಕ್ರೇಜು. ಇನ್ನು ಆನ್ಲೈನ್ ಅಂತ ನೋಡೋಕ್ಕೋದ್ರೂ ಟ್ರೆಂಡಿಂಗಲ್ಲಿರೋದೇ ಇವರು. ಮನೇಲಿ ಏನೇ ಮಾಡಲಿ ಟ್ರೆಂಡ್ ಆಗುತ್ತೆ, ಒಂದು ಸಾಂಗ್ ಮಾಡಲಿ ಟ್ರೆಂಡ್ ಆಗುತ್ತೆ, ಅಷ್ಟು ಕ್ರೇಜು ಹುಟ್ಟಾಕಿದ್ದಾರೆ. ಸುಮಾರು ಕಡೆ ದೊಡ್ಡ ಹೀರೋಸು ಪೋಲಲ್ಲಿ ಈಗ ದೊಡ್ಡ ಹೀರೋಸ್ ನೇಮ್ ಹಾಕಿ ಇವ್ರ ನೇಮ್ ಹಾಕಿದ್ರೂ ಇವ್ರಿಗೆ ಜಾಸ್ತಿ ವೋಟ್ಸ್ ಬರ್ತಿದೆ. ಆ ರೀತಿ ಕ್ರೇಜಲ್ಲಿದ್ದಾರೆ. ನಾನು ಹೇಳಿದ್ನಲ್ಲ, ನಂಗೆ ಟಾಪ್ 1 ಮಾತ್ರ ಡೌಟೇ ಇಲ್ಲ ಇವರೇ ವಿನ್ ಆಗ್ತಾರೆ ಅಂತ. ಅದು ನಿಮಗೂ ಎಲ್ಲ ಗೊತ್ತು. ಗಿಲ್ಲಿ ನಟ ಕ್ರೇಜ್ ಯಾವ ರೀತಿ ಇದೆ ಅಂತ ಎಲ್ರಿಗೂ ಗೊತ್ತು. ನಾನು ಅಂದ್ಕೊಂಡಿರೋ ಪ್ರಕಾರ ಟಾಪ್ 3 ಇವ್ರು ಬರ್ತಾರೆ. ನಾನು ಹೇಳಿದ್ನಲ್ವ, ಟಾಪ್ 2 ಸ್ವಲ್ಪ ಚೇಂಜಸ್ ಆಗ್ಬೋದು, ಆದರೆ ಟಾಪ್ 1 ವಿನ್ನರ್ ಮಾತ್ರ ಇವರೇ ಅಂತ ನನ್ನ ಪಕ್ಕಾ ಕಾನ್ಫಿಡೆನ್ಸ್ ಇದೆ. ನೋಡಬೇಕೇನಾಗುತ್ತೆ ಅಂತ. ಮತ್ತು ಪ್ರಮೋಷ್ನಲ್ ಆ್ಯಕ್ಟಿವಿಟೀಸ್ ಸುಮಾರು ನಡೀತಿದೆ. ಈಗ ಸುಮಾರು ಸೋಷಲ್ ಮೀಡ್ಯಾದಲ್ಲಿ ನಾನು ನೋಡಿದೆ, ರಾಶಿಕಾದು ಅಲ್ಲಲ್ಲಿ ಬ್ಯಾನರ್ ಹಾಕಿ ವೋಟ್ ಫಾರ್ ರಾಶಿಕಾ ಅಂತ ಸುಮಾರು ಕಡೆ ಬ್ಯಾನರ್ ಹಾಕಿದ್ದಾರೆ. ಅದು ಯಾರು ಅವರು ಫ್ಯಾನ್ಸ್ ಮಾಡಿದಾರೋ ಇಲ್ಲ ಅವ್ರ ಕಡೆಯವರೇ ಯಾರೋ ಮಾಡಿದಾರೋ ಅದು ನಂಗೆ ಗೊತ್ತಿಲ್ಲ. ಅದು ತುಂಬ ಪ್ರಮೋಷನ್ಗಳು ನಡೀತಾ ಇದೆ. ಮತ್ತು ನಾನು ಬೇರೆ ಕಂಟೆಸ್ಟೆಂಟ್ಸ್ನ ನೋಡಿದೆ. ಈಗ ಧನುಷ್ ನೋಡಿದ್ದೀನಿ. ಧನುಷ್ ನಂಗೆ ಅನಿಸ್ದಂಗೆ ಅವರು ಯಾವಾಗ ಹೆಂಗಿರ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅಂದರೆ ಮನೇಲವ್ರು ಅಷ್ಟು ಆ್ಯಕ್ಟಿವೂ ಇಲ್ಲ. ನಾನು ಅವ್ರು ಸ್ಟಾರ್ಟಿಂಗಲ್ಲೇ ಹೋಗ್ತಾರೆ ಅಂದ್ಕೊಂಡಿದ್ದೆ. ಈಗ ಇವ್ರು ಇಲ್ಲಿವರೆಗೂ ಯಾಕೆ ಬಂದಿದ್ದಾರೆ ಅಂತ ಈ ಗಿಲ್ಲಿ ಏನೋ ಅವ್ರು ಮಾತಾಡ್ತಾರೆ, ಗಿಲ್ಲಿ ಸಪೋರ್ಟಿಂಗು ಸ್ವಲ್ಪ ಇದೆ ಅಂತ ನನಗನ್ಸುತ್ತೆ ಗಿಲ್ಲಿ ಫ್ಯಾನ್ಸ್ ಕಡೆಯಿಂದ. ಮತ್ತು ಅಶ್ವಿನಿ ಗೌಡ ಅವರು ಮನೇಲಿ ಆ್ಯಕ್ಟಿವ್ ಇದ್ದಾರೆ, ಆದರೂ ಅವರು ಬರೋದು ಡೌಟೇ. ಯಾಕಂದರೆ ಅವ್ರು ಒಂಥರ ನೆಗೆಟಿವ್ ಥರ ಎಲ್ರಿಗೂ ಕಾಣಿಸ್ಕೊಂಬಿಟ್ಟಿದ್ದಾರೆ. ಫ್ಯಾಮಿಲಿ ಆಡಿಯನ್ಸ್ಗೂ ಅವ್ರು ಅಷ್ಟು ಇಷ್ಟ ಆಗ್ತಿಲ್ಲ, ತುಂಬ ನೆಗೆಟಿವ್ ಸೈಡೇ ಅವರು ಒಂಥರ ಇದಾಗ್ತಾರೆ. ಅವ್ರು ಬರೋದು ಡೌಟೇ. ಇನ್ನು ರಾಶಿಕಾ ನೋಡಿದ್ರೆ ಅವರು ಸ್ವಲ್ಪ ಚಾನ್ಸಸ್ ಇದೆ. ಟಾಸ್ಕಲ್ಲೆಲ್ಲ ತುಂಬ ಚೆನ್ನಾಗಿ ಆಡ್ತಾರೆ, ಆದರೆ ಬೇರೆ ಕಡೆ ಬೇರೆ ಥರ ನೋಡೋಕ್ಕೋದ್ರೆ ಅವ್ರಿಗೂ ಸ್ವಲ್ಪ ವೋಟ್ ಕಮ್ಮಿನೇ ಇದೆ. ನಾನು ಅಂದ್ಕೊಂಡಿರೋದು ಇದು. ನಿಮ್ಗೇನು ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ, ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.